ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡ್ದೇನೆ. ನಾನು ಆಲ್ಮೋಸ್ಟ್ ಸ್ಟೋರೀಸ್ನಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ 1 ವೀಕಿಂದ ನಾವು ತಮಿಳ್ನಾಡು ಟ್ರಿಪ್ಪಿಗೆ ಹೋಗಿದ್ವಿ. ಸೊ ಹಾಗಾಗಿ ರೆಗ್ಯುಲರ್ ವೀಡಿಯೋಸ್ ಹಾಕಲಿಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಹಾಗೆಯೇ ವಾಟ್ಸಪ್ಪಲ್ಲೂ ಆರ್ಡರ್ಸ್ಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮಾರು ಜನ ಪಾಪ ದುಡ್ಡು ಪೇಮೆಂಟ್ ಹಾಕಿದವರೆಲ್ಲ ನಾನು ರಿಪ್ಲೈ ಮಾಡದೇ ಇರೋದಕ್ಕೆ ಇದು ಫೇಕು, ನಮ್ಮ ಅಮೌಂಟ್ ಎಲ್ಲ ಹೋಗಿದೆ ಅಂತ ಅನಿಸುತ್ತೆ ಅಂತೆಲ್ಲ ರಿಪ್ಲೈ ಮಾಡಿದ್ರಿ. ಬಟ್ ಒನ್ಸ್ ನಾನು ರಿಪ್ಲೈ ಬ್ಯಾಕ್ ಮಾಡಿದಾಗ ಸಾರಿ ಮ್ಯಾಮ್ ಅಂತ ಕಳಿಸಿದ್ದೀರಾ. ನಂಗೆ ಅದೆಲ್ಲ ನೋಡಿದ್ರೆ ಎಷ್ಟು ಮೋಸ ಮಾಡ್ತಾರೆ ಜಗತ್ತಲ್ಲಿ ಅಂತ ಇದಾಗುತ್ತೆ. ಸೊ ಹಾಗಾಗಿ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ 1 ವೀಕಿಂದ. ಹಾಗೆಯೇ ವೀಡಿಯೋಸ್ ಸಹ ನಾನು ಹಾಕ್ಲಿಕ್ಕಾಗಿರಲಿಲ್ಲ. ಸೊ ಬ್ಯಾಕ್ ಟು ರೊಟೀನ್ ಅನ್ನೋ ರೀತಿಯಲ್ಲಿ ಬರ್ತಿದ್ದ ಹಾಗೆಯೇ 1 ಡೇ ಫುಲ್ ರೆಸ್ಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ನಾರ್ಮಲ್ ಡೇ ಅಗೇನ್. ಬೆಳಗ್ಗೆ ಬೇಗ ಎದ್ದು ಸ್ಕೂಲಿಗೆ ಕಳಿಸೋದು, ನಾರ್ಮಲಾಗಿ ತಿಂಡಿ ಮಾಡೋದು, ಹಾಗೆಯೇ ಮಧ್ಯಾಹ್ನದ ಅಡುಗೆ ಪ್ರಿಪರೇಷನ್ ಮಾಡೋದು, ಜೊತೆಗೆ ಸ್ವಲ್ಪ ಈ ಡ್ರೈ ಫ್ರೂಟ್ಸ್ದು ಹಾಗೆ ರಾಗಿ ಮಾಲ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥದ್ದು ಇದ್ದೇ ಇತ್ತು ಟೈಮ್ ಕೆಲಸ. ಹಾಗಾಗಿ ಬೆಳಗ್ಗೆ ತಿಂಡಿ ತುಂಬ ಬೇಗ ಮಾಡಿಬಿಟ್ಟಿದ್ದೆ. ಇವತ್ತು ಪನ್ನೀರ್ ಹಾಕಿ ಟೊಮೆಟೊ ಬಾತ್ ಬೇಕು ಅಂತ ಕೇಳ್ಕೊಂಡಿದ್ದ. ಹಾಗಾಗಿ ಪನ್ನೀರ್ ಟೊಮೆಟೊ ಬಾತ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಹಾಸನಲ್ಲಂತೂ ತುಂಬ ಚಳಿ ಸ್ಟಾರ್ಟ್ ಆಗೋಗಿದೆ. ಹೊರಗಡೆ ಅಷ್ಟು ಬಿಸಿಲಿರುತ್ತೆ, ಒಳಗಡೆ ತುಂಬ ಚಳಿ. ಒಳ್ಳೆ ಬಿಸಿಲಿದ್ರೂ ಮನೆ ಒಳಗಡೆ ನಡುಗ್ತಾ ಇರ್ತೀವಿ. ಸೊ ಆ ರೀತಿ ಆಗೋಗಿದೆ ಹಾಸನಲ್ಲಿ. ಸೊ ಹಾಗಾಗಿ ಈ ಚಳಿಗೆ ಸ್ವಲ್ಪ ಹುರುಳಿ ಸಾರಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲೊಂದು 3/4 ಕಪ್ ಆಗೋಷ್ಟು ಹುರುಳಿಕಾಳನ್ನು ಕಲ್ಲೆಲ್ಲ ಆಯ್ದು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು 3 ವಿಸಲ್ ಬೇಯಲಿಕ್ಕೆ ಇಟ್ಟಿದ್ದೀನಿ. ಹುರುಳಿಕಾಳನ್ನು ನೆನೆಸಿ ಮಾಡಬೇಕು ಅಂತೇನಿಲ್ಲ. ಕೆಲವೊಬ್ಬರು ಹುರಿದು ಮಾಡ್ತಾರೆ, ಹುರಿದು ಸಹ ಮಾಡ್ಬೋದು. ಹಾಗೇನೂ ಸಹ ಡೈರೆಕ್ಟಾಗಿ ಬೇಯಲಿಕ್ಕೂ ಸಹ ಇಡ್ಬೋದು. ಅದೊಂದು 3 ವಿಸಲ್ ಆಗೋಷ್ಟರಲ್ಲಿ ಸ್ವಲ್ಪ ನೆಕ್ಸ್ಟ್ ಒಂದು ಹೊಸ ಪ್ರಾಡಕ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹೆಸರು ಕಾಳನ್ನೆಲ್ಲ ತೂಕ ಹಾಕ್ಬಿಟ್ಟು ನೀಟಾಗಿ ಮೇಲ್ಗಡೆ ತೊಗೊಂಡೋಗಿ ಟೆರೆಸ್ಗೆ ಅದನ್ನು ಒಂದು 3-4 ಸಲ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಾಕ್ತಾಯಿದ್ದೀನಿ. ಒಣಗಲಿಕ್ಕೆ ಇದು ಪ್ರಾಡಕ್ಟ್ ರೆಡಿ ಆಗ್ತಿದ್ದ ಹಾಗೆಯೇ ನಾನು ಏನು ಹೇಗೆ ಪ್ರಿಪೇರ್ ಮಾಡೋದು ಅಂತೆಲ್ಲ ತೋರಿಸ್ತೀನಿ. ಇವಾಗ ನಾನು ತೋರಿಸಿರೋವಂಥ ಎಲ್ಲ ಪ್ರಾಡಕ್ಟ್ಸೂ ತುಂಬಾ ಚೆನ್ನಾಗಿ ಎಲ್ಲರೂ ರಿವ್ಯೂ ಕೊಡ್ತಾ ಇದ್ದೀರಾ. ಆ್ಯಂಡ್ ಫಸ್ಟ್ ಸ್ಟಾರ್ಟ್ ಮಾಡಿದಂತೂ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರು, ಅದಂತೂ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ಆಮೇಲೆ ರಾಗಿ ಚೊಕೊಮಾಲ್ಟ್ ಅಂತೂ ಎಲ್ಲರ ಮನೆಯಲ್ಲಿರೋವಂಥ ಮಕ್ಕಳು ಫೇವ್ರೇಟ್ ಆಗೋಗಿದೆ, ಇನ್ಕ್ಲೂಡಿಂಗ್ ಮೈ ಸನ್ ಆಲ್ಸೋ. ಅವನಿಗೂ ಸಹ ರಾಗಿ ಚೊಕೊಮಾಲ್ಟ್ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರು ನನ್ನ ಪ್ರಕಾರ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಅವ್ರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ ಈಗಿನ ಲೈಫ್ ಸ್ಟೈಲಲ್ಲಿ, ಈಗಿನ ಫುಡ್ ಸ್ಟೈಲಲ್ಲಿ. ಹಾಗಾಗಿ ಅದು ತುಂಬ ಉಪಯೋಗ ಬರುತ್ತೆ. ಸೊ ಇಲ್ಲಿ ನಾನು ಹೆಸರು ಕಾಳೆಲ್ಲ ಒಣಗಾಕಿ ಬರೋ ಅಷ್ಟರಲ್ಲಿ ಒಂದು 3 ವಿಸಲ್ ಆಗಿತ್ತು. ಇದು ಕಾಳು ಸಹ ಸ್ವಲ್ಪ ಬೆಂದಿತ್ತು. ಒಂದು ಸಲ 3 ವಿಸಲ್ ಬೆಂದಾದ ನಂತರ ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಫಸ್ಟೇ ಟೊಮೆಟೊ ಹಾಕಿ ಬೇಯಿಸ್ಬಿಟ್ರೆ ಮತ್ತೆ ವಿಸಲ್ ಬೇಯಿಸ್ಬೇಕಾದ್ರೆ ತುಂಬಾ ಸಾಫ್ಟ್ ಆದಂಗೆ ಆಗಿಬಿಡುತ್ತೆ ಟೊಮೆಟೊ. ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಮತ್ತೆ 1 ವಿಸಲ್ ತೊಗೋಬೇಕು. ಯಾವಾಗಲೂ ಹುರುಳಿಕಾಳು ಚೆನ್ನಾಗಿ ಕಟ್ಟಿಬಿಡಬೇಕು ಅಂತ ಅಂದರೆ ನಾವು ಈ ರೀತಿ ಚೆನ್ನಾಗಿ ಬೇಯಿಸಿ ಅದನ್ನು ಕಟ್ಟಿನ ರಸ ತೊಗೋಬೇಕು. ಆವಾಗಲೇ ಅದು ಟೇಸ್ಟ್ ಬರೋದು, ಹಾಗೆಯೇ ಚೆನ್ನಾಗೂ ಇರುತ್ತೆ. 1 ದಿನ 2 ದಿನ, ಕೆಲವೊಬ್ಬರಂತೂ ಹುರುಳಿಕಾಳು ಸಾರು ಅಂದರೆ 3-4 ದಿನ ಇಟ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಾಗಿರುತ್ತೆ ಅದು. ಇವಾಗ ಸ್ವಲ್ಪ ನಾವು 1 ವೀಕಿಂದ ಸ್ವಲ್ಪ ಹೊರಗಡೆನೇ ತಿಂದು ಹೋಟೆಲಲ್ಲೇ ತಿಂದು ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಎಲ್ಲ ಆಗಿರೋದ್ರಿಂದ ಸೊ ಹೆಚ್ಚು ಮಸಾಲೆ ಬೇಡ ಅಂತ ನಾನು ಇವತ್ತು ತಿಳಿ ಸಾರು ಥರ ಮಾಡ್ತಾಯಿದ್ದೀನಿ. ಮಸಾಲೆ ಅಂತ ಅಂದರೆ ಅದೇ ಬಸ್ಸಾರಿಗೆ ರುಬ್ಬಿ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಎಲ್ಲ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಜಸ್ಟ್ ಆ ಕಟ್ಟು ಸಾರನ್ನು ತೆಗೆದುಬಿಟ್ಟು ತಿಳಿ ಸಾರು ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ಹಾಗೆ ಬಿಸಿ ಕುಡಿಯೋಕ್ಕಂತೂ ಒಳ್ಳೆ ಹುರುಳಿಕಾಳಿನ ಸೂಪ್ ಇದ್ದಂಗೆ ಇರುತ್ತೆ, ಸಖತ್ ಟೇಸ್ಟಾಗಿರುತ್ತೆ. ಹಾಗೆಯೇ ಇಲ್ಲಿ ಪಲ್ಯಕ್ಕೆ ಹಾಗೆಯೇ ತಿಳಿ ಸಾರಿಗೆ ಎಲ್ಲ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೇಕಾಗಿರೋವಂಥ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ತಿಳಿ ಸಾರಿಗೆ ಸಖತ್ತಾಗಿರುತ್ತೆ ಘಮ, ಹಾಗೆಯೇ ಟೇಸ್ಟು. ಬೆಳ್ಳುಳ್ಳಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಅಂದವರು ಬೇಕಾದ್ರೆ ಬೆಳ್ಳುಳ್ಳಿನ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಅದು 1 ವಿಸಲ್ ಆಗೋ ಅಷ್ಟರಲ್ಲಿ ಈ ಕಡೆ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟೆ ನಾನು. ಸೊ ನೋಡಿ, ಇದು 1 ವಿಸಲ್ ಆಗಿದೆ. ಇವಾಗ ಬಸ್ಕೊತಾ ಇದ್ದೀನಿ. ಬಸಿಯೋದು ಅಂತ ಅಂದರೆ ಅದು ಕಾಳನ್ನೆಲ್ಲ ಸಪ್ರೇಟ್ ಮಾಡಿ ಪಲ್ಯದ ಥರ ಮಾಡ್ಕೋಬೋದು. ಇಲ್ಲ ನೀವು ಕಾಳು ತಿಳಿ ಸಾರು ಒಳಗಡೆ ಕಾಳನ್ನು ಹಾಗೆ ಬಿಟ್ಬಿಡ್ತೀವಿ ಅಂತ ಅಂದರೆ ಹಾಗೇನೂ ಸಹ ಮಾಡ್ಕೋಬೋದು. ಯೂಶ್ವಲಿ ಇದ್ರ ಪಲ್ಯ ಚೆನ್ನಾಗಿರುತ್ತಲ್ವ, ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಎಲ್ಲ ಹಾಕಿ ಜಾಸ್ತಿ ಮಾಡಿದ್ರೆ, ಹಾಗಾಗಿ ನಾನು ಪಲ್ಯ ಮಾಡ್ತೀನಿ. ಬೇಯಿಸ್ಕೊಂಡಿರೋವಂಥ ಟೊಮೆಟೊ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ 1 ಸೌಟ ಆಗುವಷ್ಟು ಬೆಂದಿರೋ ಕಾಳನ್ನು ಸಹ ತೊಗೊತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ತಿಳಿ ಸಾರಿಗೆ ಏನು ಕಾಯಿ ಎಲ್ಲ ರುಬ್ಬಿ ಹಾಕಿ ಮಾಡ್ತಾ ಇಲ್ಲ ಅಲ್ವಾ, ಸ್ವಲ್ಪ
ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಒಂದು ಸೌಟ್ ಆಗೋಷ್ಟು ಈ ಬೆಂದಿರೋಂಥ ಕಾಳನ್ನೇ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕಿನ್ನೇನು ಹಾಕೋದು ಬೇಡ. ಮಿಕ್ಸಿ ಜಾರಿಗೆ ಬರೀ ಟೊಮೆಟೊ ಬೇಯಿಸ್ಕೊಂಡಿರ್ತೀವಲ್ವ ಅದು ಮತ್ತು ಒಂದು ಸೌಟ್ ಕಾಳು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮಾತ್ರ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿನಲ್ಲಿ 1 ರೌಂಡ್ ಅಥವಾ 2 ರೌಂಡ್ ನೀವು ಪಲ್ಸ್ ಮಾಡಿಬಿಟ್ರೆ ಅದ್ರ ಪೇಸ್ಟ್ ರೆಡಿ ಆಗುತ್ತೆ ನೋಡಿ ಈ ರೀತಿನಲ್ಲಿ. ಸೊ ಆ ಪೇಸ್ಟನ್ನು ಈ ಬಸ್ದಿಟ್ಕೊಂಡಿರೋವಂಥ ಹುರುಳಿ ಕಟ್ಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡೋದು. ನಿಮಗೆ ಎಕ್ಸ್ಟ್ರಾ ತೆಳು ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಹಾಗೆಯೇ ಮೇಯ್ನ್ ಇದಕ್ಕೆ ಹುಣಸೆ ರಸ. ಹುರುಳಿ ಕಾಳಂದು ನೀವು ಯಾವುದೇ ಪದಾರ್ಥ ಮಾಡಿದ್ರೂ ಅದಕ್ಕೆ ಹುಣಸೆ ಹುಳಿ ಹಾಕಲೇಬೇಕು. ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಟೊಮೆಟೊ ಹಾಕಿದ್ದೀನಿ, ಬಟ್ ಅದು ಯೂಸ್ ಮಾಡಿರೋದು ನಾನು ಆ್ಯಪಲ್ ಟೊಮೆಟೊ, ಹಾಗಾಗಿ ಸ್ವಲ್ಪ ಹುಣಸೆ ಹುಳಿನೂ ಸಹ ಹಾಕಿದ್ದೀನಿ. ಉಪ್ಪನ್ನು ನಾನು ಕಾಳು ಮತ್ತು ಟೊಮೆಟೊ ಬೇಯ್ಕೆ ಹಾಕಿದ್ನಲ್ಲ ಆವಾಗಲೇ ಹಾಕಿದ್ದೆ. ಸೊ ಹಾಗಾಗಿ ಉಪ್ಪನ್ನ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಬೇಕು ಅಂತ ಅನ್ಸಿದ್ರೆ ನೀವು ಹಾಕೋಬೋದು. ಇಲ್ಲಿ ಕರೆಕ್ಟಾಗಿತ್ತು ಉಪ್ಪು, ಹಾಗಾಗಿ ನಾನು ಎಕ್ಸ್ಟ್ರಾ ಉಪ್ಪನ್ನು ಸೇರಿಸಿಲ್ಲ. ಇದಕ್ಕೆ ನಮ್ಮ ಮನೆಯಲ್ಲೇ ಮಾಡಿರೋ ಅಂಥ ಹೋಮ್ ಮೇಡ್ ಸಾಂಬಾರ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ. ಹಾಗೆಯೇ 1/4 ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸಹ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಇಷ್ಟೇ. ಇದು ಚೆನ್ನಾಗಿ ಕುದಿ ಬಂದಾದ ನಂತರ ಇದಕ್ಕೊಂದು ಒಗ್ಗರಣೆ ಮಾಡಿ ಸೇರಿಸ್ಬಿಟ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿರೋ ಅಂಥದ್ದು ಹುರುಳಿ ಕಟ್ಟಿನ ತಿಳಿ ಸಾರು ರೆಡಿ. ನೋಡಿ, ಹೆಚ್ಚು ಮಸಾಲೆ ಇಲ್ಲ, ಹೆಚ್ಚು ಅಂದರೆ ಕಾಯಿ ರುಬ್ಬಿ ಹಾಕುವಂಥ ಮಸಾಲೆ ಇಲ್ಲದೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಚಳಿಗೆ ಈ ರೀತಿ ರಸಮ್ಮು ಕುಡಿಲಿಕ್ಕಾಗಿರ್ಬೋದು ಅಥವಾ ಅನ್ನಕ್ಕೆ ತಿಳಿಯಾಗಿ ತೆಳ್ಳಗೆ ಜಾಸ್ತಿ ರಸಮ್ ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು ಬಿಸಿ ಬಿಸಿ ಇದ್ದು ಹಪ್ಪಳದ ಜೊತೆ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ಸೊ ಅಂಥವ್ರು ದಿನ ಏನಪ್ಪ ಬೇಳೆ ರಸಮ್ ಮಾಡೋದು, ಟೊಮೆಟೊ ರಸಮ್ ಮಾಡೋದು ಅಂತ ಇದ್ದರೆ ಒಂದಿನ ಈ ರೀತಿ ಹುರುಳಿಕಾಳು ರಸಮ್ನೂ ಸಹ ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆಯೇ ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನಲ್ಲಿ 1/4 ಭಾಗ ಆಗೋಷ್ಟು ಈರುಳ್ಳಿನ ತೆಗೆದು ಇದಕ್ಕೆ ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ. ಹಾಗೆಯೇ ಈ ಮಸಾಲೆನ ಈರುಳ್ಳಿ ಒಗ್ಗರಣೆನ ತೆಗೆದುಬಿಟ್ಟು ಈ ತಿಳಿ ಸಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ. ಅದು ಕುದಿಯೋ ಅಂಥ ಟೈಮ್ನಲ್ಲಿ ಇನ್ನೊಂದು ಅದೇ ಬಾಣಲಿಗೆ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯಕ್ಕೂ ಅಷ್ಟೇ 1-2 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜಾಸ್ತಿ ಇಲ್ಲ ಇದಕ್ಕೆ. ಹಾಗೆಯೇ ಇದಕ್ಕೆ ಖಾರಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ 4 ಸೇರಿಸಿದ್ದೀನಿ. ಬೇಕಿದ್ರೆ ನೀವು ಒಣಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು ಹಸಿರು ಮೆಣಸಿನ್ಕಾಯಿ ಬದಲಾಗಿ. ಇದಕ್ಕೂ ಅಷ್ಟೇ 1 ಈರುಳ್ಳಿ ಅಥವಾ 2 ಈರುಳ್ಳಿ, ಕಾಳಿನ ಪ್ರಮಾಣ ನೋಡಿಕೊಂಡು ಎಷ್ಟಿದೆ ಅಷ್ಟನ್ನು ನೀವು ಹಾಕ್ಕೋಬೋದು. ಈರುಳ್ಳಿ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಬಿಟ್ಟು ಜಸ್ಟ್ ಒಂದು 10 ಸೆಕೆಂಡ್ ಫ್ರೈ ಮಾಡಬೇಕಷ್ಟೇ. ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೆ ಬಿಡ್ಲಿಕ್ಕೆ ಹೋಗಬಾರ್ದು ಈರುಳ್ಳಿನ. ಒಂದು 10 ಸೆಕೆಂಡ್ ಫ್ರೈ ಆಗ್ತಿದ್ದ ಹಾಗೆಯೇ ಕಾಳು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಲ್ಲ ಆ ಬಸ್ತು ಅದನ್ನು ಸಹ ಸೇರಿಸಿದ್ದೀನಿ. ಹಾಗೆಯೇ ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿ, ಅಂದರೆ ಇದು ಫ್ರೆಶ್ ಅಲ್ಲ, ಇದು ನಾನು ಫ್ರೀಝರ್ನಲ್ಲಿ ಇಟ್ಟಿರ್ತೀನಿ. ಸುಮಾರು ಜನ ನನಗೆ ಕೇಳ್ತೀರಾ ಕಾಯಿ ವಾಸನೆ ಬರಲ್ವಾ ಅಂತ. 1 ತಿಂಗಳಿಟ್ರೂ ವಾಸನೆ ಬರಲ್ಲ ಅದು ಫ್ರೀಝರ್ನಲ್ಲಿ. ಹಾಗಾಗಿ ನಾನು 1 ತಿಂಗಳ ತನಕ ಏನೂ ಇಟ್ಕೊಳ್ಳಲ್ಲ, 1 ವಾರಕ್ಕೆ ಆಗೋಷ್ಟು ಇಟ್ಕೊತೀನಿ ಅಷ್ಟೇ. 1 ಕಾಯಿ ಓಪನ್ ಮಾಡಿ 2 ಕಾಯಿ ಓಪನ್ ಮಾಡಿದ್ರೆ 1 ವಾರ 10 ದಿನದಲ್ಲಿ ನಾನು ಆ ಕಾಯಿನ ಮುಗಿಸ್ಬಿಡ್ತೀನಿ. ಸೊ ತೆಂಗಿನಕಾಯಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಳನ್ನು ಪಲ್ಯ ರೆಡಿ. ಇದು ಏನು ಹುರುಳಿ ಕಾಳಿನ ಬಸ್ತ್ ಪಲ್ಯ ರೆಡಿ. ಈ ಕಡೆ ಇದು ತಿಳಿ ಸಾರು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ, ಸಖತ್ತಾಗಿದೆ ಟೇಸ್ಟು. ನನಗಂತೂ ಈ ಚಳಿಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ, ಅದರಲ್ಲೂ ಬಿಸಿ ಬಿಸಿ ರೈಸ್ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಆದರೆ ನಾನಿವತ್ತು ರೈಸ್ ಜೊತೆಗೆ ಟೇಸ್ಟ್ ಮಾಡ್ತಾಯಿಲ್ಲ, ಹಾಗೆಯೇ ಟೇಸ್ಟ್ ಮಾಡ್ತಾಯಿದ್ದೀನಿ. ಪ್ರದೀಪಿಗೆ ಮಾತ್ರ ಬಿಸಿ ರೈಸ್ ಹಾಕಿ ಊಟಕ್ಕೆ ಕೊಡ್ತೀನಿ. ನನಗೆ ಬೆಳಗ್ಗೆ ಮಾಡಿದಂಥ ಟೊಮ್ಯಾಟೊ ಬಾತಿನೇ ಉಳಿದಿದೆ ಸ್ವಲ್ಪ, ಸೊ ಅದನ್ನೇ ನಾನು ಮಧ್ಯಾಹ್ನಕ್ಕೂ ಮಾಡ್ಕೊತೀನಿ. ಏಕೆಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇನ್ನು ರಾತ್ರಿ ತನಕ ಇಟ್ಕೊಂಡ್ರೆ ಆಗಲ್ಲ. ರಾತ್ರಿಗಂತೂ ಆಗೋದೇ ಇಲ್ಲಪ್ಪ, ರಾತ್ರಿಗೆ ಇನ್ನೂ ಚಳಿ ಜಾಸ್ತಿ ಆಗಿಬಿಡುತ್ತೆ. ರಾತ್ರಿಗಂತೂ ಬಿಸಿ ಬಿಸಿ ಅನ್ನ ಮುದ್ದೆ ಅದೇ ಥರ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಜಸ್ಟ್ ಕಾಳು ಮತ್ತು 1/4 ಗ್ಲಾಸ್ ಆಗುವಷ್ಟು ಮಾತ್ರ ರಸಮ್ನ ಟೇಸ್ಟ್ ಮಾಡ್ತಾಯಿದ್ದೀನಿ. ನನಗಂತೂ ಈ ರೀತಿ ಪಲ್ಯಗಳಂದರೆ ತುಂಬ ಇಷ್ಟ. ಯಾವುದೇ ಪಲ್ಯ ಆದ್ರೂ ಸರಿ, ಬಸ್ತ್ ಮಾಡಿರೋಂಥ ಪಲ್ಯಗಳು ನನಗೆ ತುಂಬಾ ಇಷ್ಟ. ನಿಮಗೂ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಈ ರೀತಿ ಬಸ್ತ್ ಮಾಡಿರೋ ಪಲ್ಯಗಳು ಕಮೆಂಟ್ ಮಾಡಿ ತಿಳಿಸಿ. ರಸಮ್ಮು ತಿಳಿಸಾರು ಬಿಸಿ ಬಿಸಿ ಹುಳಿ ಹುಳಿಯಾಗಿ ಖಾರವಾಗಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಊಟ ಎಲ್ಲ ಆದ ನಂತರ ಎಗೇನ್ ನನ್ನ ನಾರ್ಮಲ್ ರುಟೀನ್ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇದ್ದಾಗಲೇ ಮಾಡ್ಕೊಬಿಡ್ಬೇಕು. ಇನ್ನು ಸಂಜೆ ಮೇಲೆ ಆಯಿತು ಅಂತ ಅಂದರೆ ಹಿತೈಷ್ ಸಹ ಸ್ಕೂಲಿಂದ ಬಂದುಬಿಡ್ತಾನೆ. ಅವನಿಗೂ ಸಹ ಒಂದು ಸ್ವಲ್ಪ ಹೊತ್ತು ಎಲ್ಲ ಟೈಮ್ ಕೊಟ್ಟು ಓದಿಸೋದು ಎಲ್ಲ ಇರುತ್ತೆ. ಸಂಜೆ ತನಕ ಕೆಲಸ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಬೈ ದ ಟೈಮ್ ಸಿಕ್ಕಿದಾಗ ಎಲ್ಲ ಪ್ರಾಡಕ್ಟ್ಸ್ನು ರೆಡಿ ಮಾಡ್ಕೊಬಿಡ್ತೀನಿ ನಾನು.
ನಿಮಗೂ ಸಹ ಈ ಎಲ್ಲ ಪ್ರಾಡಕ್ಟ್ಸ್ನು ಬೈ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ 7795846794 ಈ ನಂಬರ್ಗೆ ವಾಟ್ಸ್ಯಾಪ್ ಮಾಡಿ. ಜಸ್ಟ್ ಹಾಯ್ ಅಂತ ಸೆಂಡ್ ಮಾಡಿ ಪ್ರಾಡಕ್ಟ್ಸ್ನ ನೀವು ಬೈ ಮಾಡ್ಬೋದು. ಹಾಗೆಯೇ ನ್ಯೂ ಇಯರ್ಗೆ ಹೊಸ ಪ್ರಾಡಕ್ಟ್ ಜೊತೆ ಹೊಸ ಗಿಫ್ಟ್ಸ್ ಸಹ ಅವೈಲೇಬಲ್ ಇದೆ. ನಾನು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅನೌನ್ಸ್ ಮಾಡ್ತೀನಿ. ಬೇಗ ಪರ್ಚೇಸ್ ಮಾಡಿ ಹಾಗೆಯೇ ಹೇಗಿದೆ ಅಂತ ರಿವ್ಯೂನ ತಿಳಿಸಿ. ಸಾಂಬಾರ್ ಪೌಡರ್ ಆಗಿರ್ಬೋದು, ಹುರುಳಿ ಜಿನ್ಕ ಆಗಿರ್ಬೋದು, ಹಾಗೆಯೇ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್, ರಾಗಿ ಚೋಕೋ ಮಾಲ್ಟ್, ಜೊತೆಗೆ ಈಗ ಹೊಸದಾಗಿ ಲಾಂಚ್ ಆಗಿರೋಂಥ ಪೀನಟ್ ಲಡ್ಡು, ಅದನ್ನು ಯೂಸ್ ಮಾಡಿ ನೀವು ಕರ್ಜಿಕಾಯಿನೂ ಸಹ ಮಾಡ್ಬೋದು. ಆ ಪೀನಟ್ ಲಡ್ಡು ಒಳಗಡೆ ಫಿಲ್ಲಿಂಗ್ ಇದೆಯಲ್ಲ, ಅದನ್ನು ಕರ್ಜಿಕಾಯಿ ಮಾಡೋದ್ರಂತೂ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಸಹ ಬೇಗ ಆರ್ಡರ್ ಮಾಡ್ಕೊಳ್ಳಿ.